ಮಾಡಿ. ಎಕ್ಸಾಮ್ ಹತ್ರ ಬಂದಂಗೆ ಭಯ ಜಾಸ್ತಿ ಆಗುತ್ತೆ. ಆಯ್ತಾ? ನೀವು ಅನ್ಕೊಂಡಿರೋ ಜಾಬ್ನ ಪಡ್ಕೊಂಡಿದ್ದೀರಾ, ಅದು ನಿಮ್ಗೋಸ್ಕರ ಒಂದು ಸೀಟ್, ನಿಮ್ಗೆ ಎಲ್ಲದೂ ಬೇಡ. ಈಗ 500 ಪೋಸ್ಟ್ ಇದ್ರೆ 500ಕ್ಕೆ 500 ಬೇಡ, 500ರಲ್ಲಿ ಒಂದೇ ಒಂದು ಬೇಕು, ಇನ್ನು 499 ಕೊಟ್ಟು ಬಿಡೋಣ ಬೇರೆಯವ್ರಿಗೆ. ಈಗ ನೀವು ಒಂದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀರಾ, ಲೈವ್ ನಡೀತಾ ಇದೆ, ಇಂಡಿಯಾ ಪಾಕಿಸ್ತಾನ ಲೈವ್ ಮ್ಯಾಚ್ ನಡೀತಾ ಇದೆ. ಆಯ್ತಾ? ನಮ್ಮ ಬ್ಯಾಟ್ಸ್ಮನ್ ಆಡ್ತಿದ್ದಾರೆ, ಸಡನ್ ಆಗಿ ಆಡ್ತಾ ಬೋಲ್ಡ್ ಆಯಿತು, ಕ್ಯಾಚ್ ಆಯಿತು, 4-6 ಬರ್ತಾ ಇಲ್ಲ. ಹೆಂಗೆ ಟೆನ್ಷನ್ ಆಗುತ್ತೆ ಹೇಳಿ, ಹೆಂಗೆ ಟೆನ್ಷನ್ ಆಗುತ್ತೆ. ನೆಕ್ಸ್ಟ್ ಅವ್ರು ಆಡ್ತಿದ್ದಾರೆ, ಹತ್ರ ಬಂತು ಮ್ಯಾಚ್ ನೋಡಿ ಸಮೀಪ್ ಅಂದರೆ ಅವರು ನಿಯರ್ ಬರ್ತಿದ್ದಾರೆ, ನಮ್ಮ ಬೌಲರ್ ಹಾಕ್ತಿದ್ದಾರೆ, ನಮ್ಮ ಬೌಲರಿಗೆ 6-4 ಹೊಡಿತಿದ್ದಾರೆ. ಸೊ ಪ್ರೆಷರ್ ಹೆಂಗಾಗುತ್ತೆ ನೋಡಿ, ಹೆಂಗೆ ಟೆನ್ಷನ್ ಆಗುತ್ತೆ. ಇದು ಲೈವ್ ಮ್ಯಾಚ್ ನೋಡ್ತಾ ಇದ್ದೀರಾ, ಅವಾಗ ನಿಮಗೆ ಭಯ ಹೆಂಗಾಗುತ್ತೆ, ಆ ಪ್ರೆಷರ್ ಹೆಂಗೆ. ಇದೇ ಮ್ಯಾಚ್ ಮುಗಿದ ಮೇಲೆ ರೆಕಾರ್ಡೆಡ್ ನೋಡ್ತೀರಾ ಅನ್ಕೊಳ್ಳಿ. ರೆಕಾರ್ಡೆಡ್ ನೋಡಿದಾಗ ಆಲ್ರೆಡಿ ಗೊತ್ತಿದೆ ನಿಮ್ಗೆ ಇಂಡಿಯಾ ವಿನ್ ಆಗಿದೆ ಅಂತ ಹೇಳಿ. ಇಂಡಿಯಾ ವಿನ್ ಆಗಿದೆ ಅಂತ ಗೊತ್ತಾದ್ಮೇಲೆ ಇದೇ ನಮ್ಮ ಬ್ಯಾಟ್ಸ್ಮನ್ ಆಡ್ಬೇಕಾದ್ರೆ ಬೋಲ್ಡ್ ಆಯಿತು, ಅವಾಗ ಅಷ್ಟು ಬೇಜಾರಾಗುತ್ತಾ? ಅಥವಾ ಏನೋ ಔಟ್ ಆಗ್ತಾ ಹೋದರೆ, ಅಥವಾ 4-6 ಬೀಳ್ತಾ ಇಲ್ಲ, ಈಗೇನಾದ್ರು ನಿಮ್ಗೆ ಪ್ರೆಷರ್ ಆಗುತ್ತಾ, ಟೆನ್ಷನ್ ಆಗುತ್ತಾ? ಆಗಲ್ಲ. ಆಲ್ರೆಡಿ ನಾವು ವಿನ್ ಆಗಿದ್ದೀವಿ ಅಂತ ಗೊತ್ತಾದ್ಮೇಲೆ ಇಲ್ಲಿ ನಮ್ಮ ಮೈಂಡು ಶಾಂತವಾಗಿರುತ್ತೆ, ಅದು ಪ್ರೆಷರ್ ಮಾಡ್ಕೊಳಲ್ಲ, ಭಯ ಪಡ್ಕೊಳಲ್ಲ. ಇದು ಭಯ ಪಡ್ಕೊಳೋದೇನು, ಗೊತ್ತಿಲ್ಲ ಅಂದಾಗ ಭಯ ಪಡುತ್ತೆ. ಸೊ ಆಲ್ರೆಡಿ ನಿಮ್ಮದು ಒಂದು ಜಾಬ್ ಫಿಕ್ಸ್ ಅಂತ ಅನ್ಕೋಬಿಡಿ, ಒಂದು ರಿಸರ್ವೇಷನ್ ಆಗಿಬಿಟ್ಟಿದೆ ಅಂತ. ಸೊ ನೀವು ಆಲ್ರೆಡಿ ನಾವೇನೆಲ್ಲ ಕಬ್ಜಾ ಮಾಡ್ತಿಲ್ಲ. ಸೊ ಒಂದು ಫಿಕ್ಸ್ ಇದೆ ನನಗೋಸ್ಕರ ಅಂತಂದರೆ ನಿಮ್ಮ ಮೈಂಡು ಶಾಂತ ಆಗುತ್ತೆ, ನಿಮಗೆ ಓದೋದಕ್ಕೆ ಸಪೋರ್ಟ್ ಮಾಡುತ್ತೆ. ನೋಡಿ ಬೇಕಾದ್ರೆ ಆಬ್ಸರ್ವ್, ಅಫರ್ಮೇಷನ್ ಹೇಳಿ, ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ರಿ, ಥ್ಯಾಂಕ್ ಯು ಅಂತ ಹೇಳ್ರಿ. ಥ್ಯಾಂಕ್ ಯು, ನಿಮ್ಗೆ ಯಾವ ಪೊಲೀಸ್ ಆಗಬೇಕಾ, ಥ್ಯಾಂಕ್ ಯು ನನ್ನನ್ನು ಪೊಲೀಸ್ ಆಗಿ ಮಾಡಿದ್ದಕ್ಕೆ, ಥ್ಯಾಂಕ್ ಯು ಪರಮಾತ್ಮ ನನ್ನನ್ನು ಪೊಲೀಸ್ ಆಗಿ ಮಾಡಿದ್ದಕ್ಕೆ. ಅಂದರೆ ನೀವೇನು ಮಾಡ್ತಾ ಇದ್ದೀರಿ ಹೇಳಿ, ಮೈಂಡನ್ನು ನಂಬಿಸ್ತಾ ಇದ್ದೀರಾ ಆಲ್ರೆಡಿ ನಾನು ಪೊಲೀಸ್ ಅಂತ. ಮೊದಲೇ ನಂಬಿಸ್ಬಿಟ್ರಿ ಅಂದರೆ ಅದು ನಿಮಗೆ ಭಯ ಪಡಿಸಲ್ಲ. ನೀವು ಕುತ್ಕೊಂಡು ಓದ್ತೀರಾ, ಓದಕ್ಕೆ ಬಿಡುತ್ತೆ, ನಿಮ್ಮನ್ನ ಫ್ರೀಯಾಗಿ ಬಿಡುತ್ತೆ, ನೀವೇನು ಮಾಡ್ತೀರಾ ಎಂಜಾಯ್ ಮಾಡಿ ಅಂತ. ಆಯಿತಾ? ಸೊ ಫಸ್ಟ್ ಗ್ರ್ಯಾಟಿಟ್ಯೂಡ್ ಏನು ಮಾಡಬೇಕು, ಕೃತಜ್ಞತೆ ಸಲ್ಲಿಸಬೇಕು. ಬೆಳಗ್ಗೆ ಎದ್ದ ತಕ್ಷಣ ಥ್ಯಾಂಕ್ ಯು ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳಿ, ಲಾಸ್ಟಿಗೆ ಥ್ಯಾಂಕ್ ಯು ನನ್ನನ್ನು ಈ ಗೌರ್ಮೆಂಟ್ ಜಾಬ್ ಕೊಡಿಸಿದ್ದಕ್ಕೆ, ಥ್ಯಾಂಕ್ ಯು ನನಗೆ ಒಳ್ಳೆ ಸ್ಯಾಲ್ರಿ ಕೊಡಿಸಿದ್ದಕ್ಕೆ, ಥ್ಯಾಂಕ್ ಯು. ಅಂದರೆ ಎಲ್ಲನೂ ನೀನೇ ನೋಡ್ಕೋತಾ ಇದೆಯಪ್ಪ, ನೀನೇ ನನ್ನನ್ನು ಬೆರಳು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೆಯಾ, ಎಲ್ಲದೂ ತೋರಿಸ್ತಾ ಇದೆಯಾ, ಈ ಜನ್ಮದಲ್ಲಿ ಏನೇನು ನನ್ನ ನಡೀತಾ ಇದೆ ಲೈಫಲ್ಲಿ ಅದೆಲ್ಲದೂ ತೋರಿಸ್ತಾ ಇದೆಯಾ. ಸೊ ಎಲ್ಲ ಅವ್ನು ನೋಡ್ಕೊತಾನೆ, ಥ್ಯಾಂಕ್ ಯು ಅಂತ ಹೇಳಿ. ಇನ್ನು ಅಫರ್ಮೇಷನ್ ಏನಿದೆ, ನಿಮ್ಮ ಬಗ್ಗೆ ಪಾಸಿಟಿವ್ ಹೇಳಬೇಕು, ಇದನ್ನು ಪ್ರೋಗ್ರಾಮ್ ಮಾಡಬೇಕು, ಇದನ್ನು ನಂಬಿಸ್ಬೇಕು. ನೀವು ಸಾಧಕ, ನೀವು ಖುಷಿಯಾಗಿದ್ದೀರಿ, ನೀವು ಆರೋಗ್ಯವಾಗಿದ್ದೀರಿ, ನೀವು ಸ್ಟ್ರಾಂಗ್ ಆಗಿದ್ದೀರಿ, ಎಲ್ಲದು ಅಂಥೇಳಿ ನಂಬಿಸ್ಬೇಕು. ಸರಿನಾ? ಓಕೆ, ಇದು ಅಫರ್ಮೇಷನ್. ವಿಜುವಲೈಸೇಷನ್ ಏನು, ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಪಿಕ್ಚರ್ನ ನೆನ್ಪಿಟ್ಕೊಳ್ಳುತ್ತೆ. ಆಯಿತಾ? ಸೊ ಅದಕ್ಕೆ ಪಿಕ್ಚರ್ ಥ್ರೂ ನಾವು ತೋರಿಸ್ಬೇಕು ನಾವು ಆಲ್ರೆಡಿ ಏನು ಪಡ್ಕೊಂಡಿದ್ದೀವಿ ಅಂತ. ಒಂದ್ಸತೆ ವಿಜುವಲೈಸೇಷನ್ ಮಾಡೋಣ, ನಮ್ಮ ಸಾಧನೆ ನೋಡೋಣ, ನಾವೇನೇನು ಸಾಧನೆ ಮಾಡಿದ್ದೀವಿ ಅಂತ. ಓಕೆ, ಸರಿ. ಕ್ಲಾಸಿಂದ ತುಂಬ ಎನರ್ಜಿ ಬಂದಿದೆ ಸರ್, ನೆಗೆಟಿವ್ ಜಾಸ್ತಿ ಥಿಂಕ್ ಮಾಡ್ತಿದ್ದೆ, ನಿಮ್ಮ ಕ್ಲಾಸಿಂದ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದೀನಿ. ಓಕೆ, ಅದು ಹಾಗೆ ರೀ. ಒಂದು ನೆಗೆಟಿವ್ ಥಾಟ್ ಏನಿದೆಲ್ಲ, ಭಾಳಷ್ಟು ಥಾಟ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಒಂದು